ಪ್ರತಿಯೊಬ್ರು ಈ ಊರಿನ ಜನ ಇನ್ನಾದ್ರೂ ಕೆರೆ ನೀರು ಯೂಸ್ ಮಾಡಕಂತಾರ ಕುಡಿಯಾಕ. ಒಂದು ಸಮಸ್ಯೆ ಖಂಡಿತ ಇದೆ. ಒಂದೊಂದ್ ಊರಾಗ ಫಿಲ್ಟರ್ ನೀರ್ ಕುಡಿಯಾಕ ವಿಚಾರ ಮಾಡ್ತಾವ ಹಿಂದೆ ಮುಂದ. ಅಂತಾದ್ ಈ ಊರಿನ ಜನ ಇನ್ನಾದ್ರೂ ಕೆರೆ ನೀರು ಯೂಸ್ ಮಾಡ್ತಾರಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ. ನಾವ್ ಮಾತಾಡ್ಕಂತಿದ್ವಿ ಪಶುಪತ್ಯಾಳ ಊರ್ ಬಗ್ಗೆ. ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲಾದಾಗ ಐತಿ ಊರ್. ಇಲ್ಲಿ ನೋಡ್ಬೋದ್ರಿ ಇಂತ ನೀರ್ ತುಂಬೋ ಗಾಡಿ ಪ್ರತಿ ಮನಿಗ್ ಒಂದಲ್ಲ ಎರಡೆರಡು ಅದಾವ ಈ ಊರಾಗ. ಚೊಕ್ಕ ರೈತಾಪಿ ಜನನೇ ಈ ಊರಾಗ ಇರೋದು. ಇಲ್ಲಿ ಪ್ರತಿಯೊಂದು ಮನಿ ಹೆಣ್ಮಕ್ಳಾಗಿರ್ಬೋದು, ದೊಡ್ಡಾರ್ ಹಿರಿಯರಾಗಿರ್ಬೋದು, ಸಣ್ಣ ಮಕ್ಳಾಗಿರ್ಬೋದು, ಈ ಊರಿನ ಜನ ಎಲ್ಲಾ ಸೇರಿ ಕೆರೆಗೆ ನೀರ್ ತುಂಬಾಕ್ ಹೋಗಾರ. ಅಂದ್ರೆ ಈ ಊರಾಗ ಮನಿಗ್ ನಳನೇ ಇಲ್ರಿ. ಆದ್ರೆ ಈ ಪಶುಪತ್ಯಾಳ ಊರಾಗ ಕೆರೆ ನೀರ್ ಕುಡಿತಾರ, ಇಲ್ಲ ಊರಿಗೆ ಒಂದ ಇರು ಬೋರಿ ನೀರ್ ಕುಡಿತಾರ. ಅಜ್ಜಾರ ಇದ ಕುಡಿ ಬೋರಿ ನೀರ್ ಸೋಳು, ಇದ ಚಲೋ ನೀರ್ ಐತ್ರಿ. ಇದ ಚಲೋ ಐತಿ. ಇದ ಊರಿಗೆ ಒಂದ ಐತ್ರಿ. ಈಗ ಇಂತಾವ್ ಎರಡ್ ಅದಾವ. ಅಂದ್ರೆ ನಿಮ್ ಊರಾಗ ಮನಿಗೆ ನಳ ಇಲ್ಲನ್ರಿ? ಏನ ಮನಿಗೆ ನಳ? ಟ್ಯಾಂಕ್ ಅಲ್ಲಿ ಐತ್ರಿ. ಆ ಒಂದು ಟ್ಯಾಂಕ್ ಇಂದ ಈಗ ಇಡೇವ್ರಿಗೆ ಇನ್ ಮ್ಯಾಲ ಸಪ್ಲೈ ಮಾಡಾರ. ಅಂದ್ರೆ ಇಷ್ಟ ವರ್ಷ ಆದ್ರೂ ನಿಮ್ ಊರಾಗ ನಳದ್ ನೀರ್ ಇಲ್ಲ. ಏನಿದೆ ನಾವು ಹುಟ್ಟಿದಿಲ್ಲ ಅವಾಗಿದ್ದಾನೆ ಕೆರಿ ವಾಪರಿಸ್ತಾರ. ನೀರು ಬೀಳ್ತೈತಿ, ಉಪ್ಪು ಬೀಳ್ತೈತಿ, ಕುಡಿಯಾಕ ಎದಕ್ಕೂ ಬರೋದಿಲ್ಲ ಅದು. ಅಂದ್ರೆ ನಿಮ್ ಊರಾಗ ಸೌಳ್ ನೀರ್ ಬೀಳ್ಬೋದು, ಬೇರೆ ಊರಿಂದ ಆದ್ರೂ ತರ್ಬೋದು ನಿಮ್ ಊರಿಗೆ. ನೀರ್ ಈ ಊರಾಗ ಬೀಳ್ಲಿಕ್ಕಂದ್ರೆ ಏನ್ ಮಾಡ್ಬೇಕಂದ್ರೆ ಅಲ್ಲಿ ದೊಡ್ಡ ತಪ್ಪು. ಆಕ್ಚುಲಿ ನೀರ್ ಈ ಊರಾಗ ಬೀಳ್ಲಿಕ್ಕಂದ್ರೆ ನೀವೆಲ್ಲಾರು ಕೇಳ್ಬೇಕ. ಒಂದ್ ನೀರ್ ಬೀಳ್ಲಿಕ್ಕಂದ್ರ ಒಂದ್ 100 ಕಿಲೋಮೀಟರ್ ದೂರಿಂದ ಆದ್ರೂ ಈ ಊರಿನ ನೀರ್ ತಂದ ಸಪ್ಲೈ ಮಾಡ್ಬೋದು. ಅಷ್ಟ ಕಾಲ ಮುಂದುವರೆದೈತಿ ಇವಾಗ. ನಾ ಅವಾಗ ಅನ್ಕೊಂಡೇನಿ ನಿಮ್ ಊರಾಗ ಯಾಕೆ ಇಷ್ಟ ನೀರಿನ ಗಾಡಿ ಅದಾವ ಅಂತಂದ್. ಅವಾಗ ಗೊತ್ತಾತ್ ನನಗ ಈ ಊರಿನ ಜನ ಇನ್ನಾದ್ರೂ ಕೆರೆ ನೀರ ಕುಡಿಯಾಕಂತಾರ ಅಂತ ಹೇಳಿ. ನೋಡ್ರಿಲೆ ವಯಸ್ಸಾದ ಅಜ್ಜಾರ ಅವ್ರ ಮನಿ ಎಷ್ಟು ದೂರ ಐತೋ ಗೊತ್ತಿಲ್ಲ, ಈ ಕೆರೆಯಿಂದ ತುಂಬಿಕೊಂಡ ಅವ್ರ ಮನಿಗ್ ನೀರ್ ಒಯ್ಯಾಕಂತಾರ. ಬಳಸಾಕ್ ಒಯ್ಯಾಕಂತೀರ ಏನ್ ಕುಡಿಯಾಕ ಒಯ್ಯಾಕಂತೀರ? ಕುಡಿಯಾಕ ಅಂದ್ರೆ ಈ ಕೆರೆನೋ ಕುಡಿತೀರಿ ಇನ್ನಾದ್ರು? ಹಾ ಎಷ್ಟ್ ವರ್ಷ ಆಯ್ತನ ಇಲ್ಲಿ ಕೆರೆನ ನೀರ ಕುಡಿಯಾಕಂತ ನೀವು? ಹಾ ಕೆರಿ ಅಂದ್ರೆ ನಿಮ್ ಊರಾಗ ಮನಿಗೂ ನಳ ಯಾಕೆ ಸಪ್ಲೈ ಮಾಡಿಲ್ಲ ಅಂತಂದ ಯಾರನ್ನ ಕೇಳಿರಿ? ಪ್ರತಿ ಒಂದ್ ಮನಿಗೂ ನಮ್ ಊರಾಗೆಲ್ಲಾ ನಳ ಅದಾವ. ಈಗ ಅದೇ ಪೈಪ್ ಇವಾಗ ಜಸ್ಟ್ ಮಲಪ್ರಭಾ ನೀರ್ ಸಪ್ಲೈ ಕೊಡ್ತಾವ ಅಂತ ಹಾಕಿದ್ದೋದಿಲ್ಲ ಅದ. ನಮ್ ಊರಾಗ ಆಲ್ರೆಡಿ ನಳದ್ ನೀರು ಅದಾವ, ಅದನ್ನು ಸಪ್ಲೈ ಕೊಡ್ತಾವ ಅಂತ ಹಾಕ್ಯಾರ. ಬಟ್ ನಿಮ್ ಊರಾಗ ಯಾಕೆ ನಳದ್ ನೀರ್ ಹಾಕಿಲ್ಲ ಅಂತ ಸಪ್ಲೈ ಯಾರು ಕೇಳಿಲ್ಲ ನೀವು? ಕೆರೆ ನೀರ್ ಕುಡಿದ ಊರು ಬಾಳ ರೇರ್ ಅದಾವ. ಹೌದಾ? ಎಂತ ನೀರ್ ಸಪ್ಲೈ ಆಗ್ಲಾರಂತ ಗುಡ್ಡದ ಮ್ಯಾಗ ಇರುವಂತ ಊರಿಗೆ ಸತಿ ನೀರ್ ಸಪ್ಲೈ ಆಕೈತಿ. ಇಂತ ಊರಿಗೆ ಯಾಕೆ ನೀರ್ ಸಪ್ಲೈ ಆಗಿಲ್ಲ ಅನ್ನೋದು ಒಂದ್ ದೊಡ್ಡ ವಿಚಿತ್ರ. ನೋಡ್ರಿ ವಿಡಿಯೋ ನೋಡೋರ್ ಪ್ರತಿಯೊಬ್ರು ಈ ಊರಿನ ಜನ ಇನ್ನಾದ್ರೂ ಕೆರೆ ನೀರ್ ಯೂಸ್ ಮಾಡಕಂತಾರ ಕುಡಿಯಾಕ. ಅದು ಏನ್ ಬಿಡ್ರಿಪ್ಪ, ಮನ್ಯಾಗ ಅರಿಬಿಗ್ಯಾಕ ಬಾಂಡೆತ್ತಿಗಾಕ ಯೂಸ್ ಮಾಡಕಲ್ಲ, ಕುಡಿಯಾಕ ಯೂಸ್ ಮಾಡ್ತಾರ್ರಿ. ಒಂದೊಂದ್ ಊರಾಗ ನಳದ್ ನೀರ್ ಫಿಲ್ಟರ್ ನೀರ್ ಕುಡಿಯಾಕ ವಿಚಾರ ಮಾಡ್ತಾವ ಹಿಂದೆ ಮುಂದ. ಅಂತಾದ್ ಈ ಊರಿನ ಜನ ಇನ್ನಾದ್ರೂ ಕೆರೆ ನೀರ್ ಯೂಸ್ ಮಾಡ್ತಾರಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ. ಈ ಊರಿ ಇನ್ನ ಎಷ್ಟ್ ಮುಂದ್ ಬರ್ಬೇಕು ಇಂತ ವಿಚಾರದಾಗ ಅಂತಂದ ನೀವ್ ಅದು ಸ್ವಲ್ಪ ಕೇಳ್ಬೇಕು ಭಯ್ಯ. ಇಲ್ಲಿ ರಾಜಕಾರಣಿಗಳನ್ನ ಅದು ಪ್ರಶ್ನೆ ಮಾಡ್ಬೇಕು ನೀವು. ಈಗ ನಾವು ಇದ ಮಲಾಪುರ ನೀರು ತಂದು ಈ ಕೆರಿಗೆ ಬಿಡ್ಬಹುದು, ಬಿಟ್ರ ಈ ನೀರಿಗೆ ಆ ನೀರಿಗೆ ಹೊಂದಾಣಿಕಿಲ್ಲ ಅಂತಾರ, ಹಸಿರು ಕಟ್ತೈತಿ ನೀರು. ಅಲ್ಲ ಅಜ್ಜಾರ, ನಾ ಕೇಳಾಕಂತಿದ್ದೆ ಮಲಪ್ರಭಾ ನೀರ್ ತಂದ್ ಇಲ್ಲಿ ಸ್ಟಾಕ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಕಡೆ ಮಾಡಿರದನ ನೋಡ್ಗುಂದ ನಡ್ಗುಂದ ಎಲ್ಲಾ ಕಿನಾಲ್ ನೀರ್ ಬಿಟ್ಟಾರ. ಅಜ್ಜಾರ ನೀವು ಮಲಪ್ರಭಾ ನೀರಿನ ಮ್ಯಾಗ ಇದು ಆಗ್ಬೇಡ್ರಿ. ಬೇರೆ ಊರೊಳಗ ನಿಮ್ ಊರ್ ಬಿಟ್ಟು ಒಂದ್ 10 ಕಿಲೋಮೀಟರ್ ದೂರ ಹೋದ್ರು ನೀರ್ ಸಿಗ್ತೈತಿ, ಕುಡಿ ನೀರ್ ಸಿಗ್ತೈತಿ. ಆ ನೀರ್ ನೀವು ನಿಮ್ ಊರ್ ಸಪ್ಲೈ ಮಾಡಿಸ್ಬಹುದು. ಆ ಪವರ್ ಇರೋದು ರಾಜಕಾರಣಿಗಳ ಕಡೆ. ಅಲ್ಲಿವರೆಗೆ ಅಂದ್ರ ಭಯ ಇದು ನೀರ್ ಖಾಲಿ ಆಗಿಂದ ಹುಡುಕ್ಯಾಡದ್ ಏನಕತಿ, ನಿನ್ನಂತೆಗ್ ಬೈಕ್ ಇದ್ರೆ ಬ್ಯಾರೆಯವ್ರಿಗೆ ತೊಗೊಂಬರ್ತಿ, ನಿನ್ನಂತೆಗ್ ದೊಡ್ಡ ಟ್ಯಾಂಕರ್ ಇದ್ರೆ ಬೇರೆ ಊರಿಗೆ ತೊಗೊಂಬರ್ತಿ. ಪಾಪ ಇಲ್ಲಾರ್ದಾರ ಸಮಸ್ಯೆ ಆಗತಿ ಇದೆಲ್ಲ ಪಾಪ. ನಾನು ಬೈಕ್ ಮ್ಯಾಗ ಬರ್ತಾನೆ ಅಲ್ರಿ, ನಮ್ ಹುಬ್ಳಿ ಕಡೆಯಿಂದ ಪ್ರತಿಯೊಂದು ಮನಿ ಬಾಗಲ್ದಾಗು 1 ರಿಂದ 2 ನೀರಿನ ಗಾಡಿ ಅದಾವ. ನಿಮ್ ಊರಾಗಿರುವಷ್ಟು ನೀರಿನ ಗಾಡಿ ಬ್ಯಾರೆ ಯಾವ ಊರಾಗೂ ನೋಡಿಲ್ಲ ನಾನು. ಈಗಿನ ಟೈಮ್ ನೋಡಿದ್ರ ಕರೆಕ್ಟ್ ಮಳೆಗಾಲದಾಗ ಮಳಿನ ಆಗವಲ್ದ. ಕೆರೆ ನೋಡ್ರಿ ಇಂತ ಮಳೆಗಾಲ ಟೈಮು ಕರೆಕ್ಟ್ ನೀರ್ ಇಲ್ಲ ಸ್ಟಾಕ್. ಇನ್ನೊಂದು 2 ತಿಂಗಳು ಚೊಕ್ಕ ಬಿಸಿಲು ಬೀಳ್ತೈತಿ ದೀಪಾವಳಿ ಆದ್ಮ್ಯಾಗ. ಅವಾಗಂತ್ರು ನೀರಿಗೆ ಬಾಳ ಸಮಸ್ಯೆ ಆಕೈತಿ. ಏನಾರು ಫೈಟ್ ಮಾಡಕ್ ಏನೇ ಇರ್ಲಿಕ್ಕಂದ್ರ ಮುಂದ ತ್ರಾಸ ಆಗೈತಿ. ಯಾಕ ಈಗಿನ ಜನರೇಷನ್ ಒಳಗ ಕೆರೆ ನೀರ್ ಕುಡಿಯಂತ ಊರ್ ಯಾವ್ದು ಇಲ್ಲ ಈಗ.
ಎಲ್ಲಾ ಬಾಳ ಮುಂದ್ ಹೋಗ್ಬಿಟ್ಟ ಊರಿಗೆ. ಆ ಕಡೆಯಿಂದ ಹುಬ್ಳಿ ಕಡೆಯಿಂದ ಬರ್ತಾನಲ್ಲ, ಪಶುಪತ್ಯಾಳ ಒಂದೇ ರೈತಾಪಿ ಊರ್ಗತೆ ಕಾಣಿಸ್ತೈತಿ. ಇಲ್ಲೇ ಬಾಳ ಇದು ಐತಿ, ನಡು ಒಂದ. ಮುಂದ ರಾಮಗಿರಿನೂ ಆತರ ಇಲ್ಲ, ಸಂಶಿನೂ ಆತರ ಇಲ್ಲ, ನಡುವ ಪಶುಪತ್ಯಾಳ ಒಂದ ಈ ತರ ಐತಿ. ಕುಂದಗೋಳ ಮತಕ್ಷೇತ್ರದಾಗ ಎಲ್ಲಾ ಘಟಾಂಘಟಿ ರಾಜಕಾರಣಿಗಳು ಅದಾರ. ಅವ್ರ ಮನಸ್ ಮಾಡಿದ್ರೆ ಮನಿಗ್ ಒಂದೊಂದ್ ಫಿಲ್ಟರ್ ನೀರ್ ಹಾಕಿಸ್ಬೋದು. ಅಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಅದಾರ. ಮನಸ್ ಮಾಡ್ಬೇಕಟ್ಟ ಇಂತ ಊರ್ಗಳನ್ನ ಅದು ನೋಡಿದ್ರೆ ಅವ್ರ ಅದು ಇಂತ ಅದು ಹಾದ್ ಬಂದಾಗ ಅವ್ರು ಕರ್ಕೊಂಡ್ ಬರ್ಬೇಕಂತ ಕೆರಿ ನೀರ್ ಕುಡಿಯಾಕ ಅವ್ರನ್ನ. ಅವ್ರಿಗೆ ಫಿಲ್ಟರ್ ನೀರ್ ಕೊಡಬಾರ್ದು, ಮನ್ಯಾಗ ಚೆರಿಯನ್ ತುಂಬಿ ಬರ್ರಿ ಇಲ್ಲೇ ಹೋಗೋಣ ಸೋಕಾರ ಅಂತ ಇಲ್ಲೇ ಕರ್ಕೊಂಡ್ ಬರ್ಬೇಕ. ನಾವೇನ್ ಹೇಳ್ತೇವಲ್ಲ ನಾವ ತಂದು ಅವ್ರಿಗೆ ಇರ್ತೇವಿ, ತಂದು ಇರ್ತೇವಿ. ಏ ಸರ ಬರ್ರಿ 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 ಬರ್ರಿ. ಇದ ನಮ್ ಜನ ಮಾಡೋದ್ ದೊಡ್ಡ ತಪ್ಪು. ಅವ್ರು ಬಂದಾರ ಅಂದ್ರ ನೀರ್ ಇಸ್ಬೇಕು ಇನ್ನೊಬ್ರು ಮನ್ಯಾಗ ಅಂದ್ರ ಸೀದಾ ಅವ್ರು ಕರ್ಕೊಂಡ್ ಇಲ್ಲಿ ಕೆರೆಗೆ ಬರ್ಬೇಕ, ಚರಿಗೆನ ತುಂಬಿ ಕೊಡ್ಬೇಕ. ಅವ ವಿಚಾರ ಮಾಡ್ತಾರ ಅವ್ರು, ಒಂದ್ ಬಿಟ್ಟು 2 ಸತ ಕುಡಿಯಾಕ. ಕುಡಿಯಾಕು ಕೆರಿ ನೀರ್ ಮತ್ ಮನಿ ಕಟ್ಟಾಕು ಕೆರಿ ನೀರ. ಇಲ್ಲೇ ದನ ಮತ್ ರೈತಾಪಿ ಊರ್ ಇದ ಪಶುಪತ್ಯಾಳ ಮತ್ ದನಕ್ಕದು ಕುಡಿಯಾಕದು ಕೆರಿ ನೀರ ಬಳಸ್ಬೇಕ. ಅದರಿ ನೀರ್ ಇಲ್ಲದ ಮನಿನ ಇಲ್ಲ, ನೀರ್ ಇಲ್ಲದೆ ಒಂದ್ ಹನಿ ನೀರ್ ಯಾರು ಬದಕಾಗಲ್ಲ. ಮತ್ತ ನಿಮ್ ಊರಾಗಿರೋದ್ ಅವಶ್ಯಕತೆ ಏನೈತಿ? ಕೆರಿ ಬಂದ್ಬಿಟ್ರಿ ಏನೈತಿ? ಒಂದ್ ಬೋರ್ ಇಲ್ಲ, ನಳ ಇಲ್ಲ, ಕೆರಿಗೆ ಬರ್ಬೇಕ. ನೋಡ್ರಿ ಈ ತರ ನೀರಿನ ಗಾಡಿ ಊರಿಂದನು ಇಲ್ಲಿ ಮಠ ನೀರಿನ ಗಾಡಿ ತೊಗೊಂಬರೋದು. ಬೋರಿ ನೀರ್ ಬೇಕಾ ಬೋರಿ ನೀರ್ ತುಂಬ್ಕೊಳ್ಳೋದು, ಕೆರಿ ನೀರ್ ಬೇಕಾ ಕೆರಿ ನೀರ್ ತುಂಬ್ಕೊಳ್ಳೋದು, 2ರಾಗ 1 ತುಂಬ್ಕೊಂಡು ಹೋಗೋದು. ಇದನ್ನೆಲ್ಲ ನೋಡಿ ನಾವ್ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಒಂದೊಂದ್ ಊರ ನಳ ಅದಾವ, ಒಂದೊಂದ್ ಊರ ಫಿಲ್ಟರ್ ಅದಾವ. ಇಂತ ಊರಾಗ ಏನಿಲ್ಲ ಅಂತಂದ್ರೆ ಇನ್ನ ಎಷ್ಟು ಹಿಂದ್ ಐತಿ ನಮ್ಮ ಸೊಸೈಟಿ ಪೊಲಿಟಿಕಲ್ ಸಿಸ್ಟಮ್ ಅಂತಂದ್ರ ನಾವ್ ವಿಚಾರ ಮಾಡ್ಬೇಕೈತಿ. ನಿಮ್ಮ ಕಡೆ ಯಾವ ತರ ಐತಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಅನ್ನೋದ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ.